ಇವತ್ತು ನರೇಂದ್ರ ಮೋದಿಯವರ ಬಣ್ಣದ ಮಾತುಗಳಿಗೆ ಯಾರು ಮಾರು ಹೋಗಬಾರದು ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆ ಮುಖಾಂತರ ಕನ್ನಡಿಗರಲ್ಲಿ ನಾನು ನಿವೇದನೆಯನ್ನ ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕಳೆದ 5 ವರ್ಷಗಳಿಂದ ಈ ದೇಶವನ್ನು ಆಳತಕ್ಕಂಥ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಕೊಟ್ಟು ಬಂದಂತ ನರೇಂದ್ರ ಮೋದಿ ಅವರು ಒಬ್ಬ ಮಹಾನ್ ಸುಳ್ಳುಗಾರ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಯ್ಯೋ ನನಗ ಸವಾಸ ಬೇಡ. RSS ಶಾಖೆಗೆ ಬಂದು ಈಗೆಲ್ಲ ಕಲ್ಸಿದ್ ನೋಡಿಲ್ವಾ? ವಿಧಾನಸಭೆ ಒಳಗೆ ಯಾವ ರೀತಿ ನಡ್ಕೋಬೇಕು, ಅದೆಂತದೋ ನಿಮ್ಮ ವಿಧಾನಸಭೆ ಕಲಾಪ ನಡೀತಿದ್ರೆ ಈ ನೀಲಿ ಚಿತ್ರ ನೋಡ್ಕೊಂಡು ಕೂತ್ಕೊಳ್ಳೋದು, ಈ ತರದ್ದೇ ತಾನೇ ಅವ್ರ ಶಾಖೆಯಲ್ಲಿ ಕಲ್ಸಿರೋದು ಅವರಿಗೆ. ಅದ್ ಕಲ್ತ್ಕೊಳಕ್ ಹೋಗ್ಬೇಕಾ ನಾನು? ಅದರಿಂದ ನನಗೆ ದಯವಿಟ್ಟು ಅವ್ರ ಶಾಖೆ ಬೇಡ. ಏನೈತಪ್ಪ ಇದು? ನಾವು 5 ವರ್ಷ ನಮ್ಮ ಮೋದಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಟೋಪಿ ಹಾಕಿ ಹೋದ್ನಲ್ಲಪ್ಪ. ಮೋದಿ ಬಿಟ್ರೆ ಇನ್ನೇನಾರು ಐತೇನ್ರಿ? ಏನ್ರಿ ಮೋದಿ ಕೊಡುಗೆ ರಾಷ್ಟ್ರಕ್ಕೆ? ನಿಮ್ಮ ಡೈರಿಲಿ ಬರೆದಿಟ್ಟುಗಳು ಇವತ್ತು ಹೇಳೋಗಿರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈ ರಾಷ್ಟ್ರದಲ್ಲಿ ಮತ್ತೆ ಇನ್ನೊಂದು ಸಾರಿ ಮೋದಿ ಬಂದ್ಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ. ಯಾರ ಮೋದಿ ಮುಖ ನೋಡಿ ನೀವು ಕೆಲಸಕ್ಕೆ ಬಾರದೇ ಇದ್ದರಿಗೆಲ್ಲ ಮತ ಕೊಟ್ರಿ. ಮೋದಿ ಮುಖ ನೋಡಿ ಓಟ್ ಹಾಕ್ತೀರಿ, ಹಾಕಿ ಮುಂದೆ ಏನಾಯ್ತೀರಿ ಅನ್ನೋದು ನಿಮಗೆ ಗೊತ್ತಾಯ್ತದೆ. ಈ ಬೆಂಗಳೂರು ನಗರದ ನಾಗರಿಕರಿಗೆ. ಶ್ರೀಲಂಕಾದಲ್ಲಿ ಇವತ್ತೇನು ಬೀದಿ ಒಳಗೆ ಬೆಂಕಿ ಹಚ್ಕೊಂಡು ಕೂತವ್ರ ಜನ, ಯಾರೋ ಒಬ್ಬ ಸಂಸದ ಸೂಸೈಡ್ ಮಾಡ್ಕೊಂಡ. ಅದು ನಮ್ಮ ದೇಶದಲ್ಲೂ ಆದ್ರೆ ಏನು ಆಶ್ಚರ್ಯ ಪಡಬೇಡಿ, ಬಿಜೆಪಿ ಸರ್ಕಾರ ಹಿಂಗೆ ಮುಂದುವರಿಸ್ಕೊಂಡ್ರೆ. ನೀವು ಬುದ್ಧಿವಂತರಾಗದೇ ಇದ್ರೆ ನಮ್ಮ ರಾಜ್ಯದ ಹಣೆ ಬರುವೂ ಅಷ್ಟೇ, ಇಂಥವ್ರಿಗೆ ಓಟ್ ಹಾಕ್ತೀರಿ. ಬಿಜೆಪಿ ಸರ್ಕಾರದಲ್ಲಿ ಯೋಗ್ಯತೆಗೆ ಆಸ್ಪತ್ರೆಗಳು ರನ್ ಮಾಡಕ್ಕಾಗದೆ, ಆಕ್ಸಿಜನ್ ಇಲ್ಲದೆ ಜನ ಸತ್ತಿದ್ ನೋಡ್ಲಿಲ್ವಾ? ಅವತ್ತೆಲ್ಲ ಹೋಗಿದ್ರಪ್ಪ ವಿಶ್ವ ಹಿಂದೂ ಪರಿಷತ್ನವರು, ಬಜರಂಗ ದಳದವರು ಜನ ಸಾಯ್ತಿದ್ದಾಗ. ಎಷ್ಟು ವರ್ಷ ನೀವು ಮೋದಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತೀರಾ? ಎಷ್ಟು ವರ್ಷ ನೀವು ಮೋದಿ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ಕೊಂಡು ಮತ ಹಾಕ್ಸ್ಕೊಂಡು ಜನಗಳಿಗೆ ದಿಕ್ ತಪ್ಪಿಸ್ತೀರಾ?